ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ, ಇವತ್ತು ನಾವು 8th ಸ್ಟ್ಯಾಂಡರ್ಡ್ದು ಇದು ನ್ಯೂ ಸಿಲೆಬಸ್ ಆಗಿದೆ. ಓಲ್ಡ್ ಸಿಲೆಬಸ್ನ ತೆಗೆದು ಹೊಸ ಸಿಲೆಬಸ್ಸನ್ನು ಕೊಟ್ಟಿದ್ದಾರೆ ನಿಮಗೆ. ಅದರಲ್ಲಿ ಫಸ್ಟ್ ಲೆಸನ್ನು ಇವತ್ತು ನಾನು ನಿಮಗೆ ಇಂಗ್ಲೀಷಲ್ಲಿರೋದನ್ನು ಕನ್ನಡದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲನೇಷನ್ ಮಾಡ್ತಿದ್ದೀನಿ. ಇದನ್ನು ನೀವು ಇಂಗ್ಲೀಷ್ ಮೀಡಿಯಮ್ ಅವರು ಕೇಳ್ಬೋದು, ಕನ್ನಡ ಮೀಡಿಯಮ್ ಅವರು ಕೇಳ್ಬೋದು. ಬಿಕಾಸ್ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಿರೋದ್ರಿಂದ ನಿಮಗೆ ಎಷ್ಟೊಂದು ಟಫ್ ವರ್ಡ್ಸು ಈಸಿಯಾಗಿ ಅರ್ಥ ಆಗುತ್ತೆ. ಹಾಗಾಗಿ ಸ್ಟಾರ್ಟ್ ಮಾಡೋಣ. ಇವತ್ತಿನ ಫಸ್ಟ್ ಲೆಸನ್ನು ಇದು ನೋಡಿ, ಇದಕ್ಕೆ ಕೊಟ್ಟಿದ್ದಾರೆ ಒಂದು ಪ್ಲ್ಯಾಂಟ್, ರೂಟ್ ಇರ್ತಕ್ಕಂಥ ಒಂದು ಪ್ಲ್ಯಾಂಟು. ಈ ರೂಟಲ್ಲಿ ಏನೇನೆಲ್ಲ ಇರುತ್ತೆ ಬೇಸ್ಡ್ ಆನ್ ಒಂದಿರುತ್ತೆ ಅಂತೆ. ಅಂದರೆ ಸೈನ್ಸ್ ಇಸ್ ಎ ಲೈಕ್ ಎ ರೂಟ್, ಅದು ಎಲ್ಲಿವರೆಗೂ ಹೋಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಹಾಗೆ ನಮ್ಮ ಚಿಂತನೆಗಳು ಈ ಒಂದು ಕೈಟ್ ಥರ ಸೈನ್ಸ್ ಬಗ್ಗೆ ನಾವು ಮಾಡ್ತಕ್ಕಂಥ ಚಿಂತನೆಗಳಿಗೆ ಎಂಡ್ಲೆಸ್. ಹಾಗಾಗಿ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ. ಸೊ ಲೆಟ್ ವಿ ಸ್ಟಾರ್ಟ್ ನೌ. ಫಸ್ಟ್ ಲೆಸನ್, ಎಕ್ಸ್ಪ್ಲೋರಿಂಗ್ ದ ಇನ್ವೆಸ್ಟಿಗೇಟಿವ್ ವರ್ಡ್ ಆಫ್ ಸೈನ್ಸ್. ಎಕ್ಸ್ಪ್ಲೋರಿಂಗ್ ದ ಇನ್ವೆಸ್ಟಿಗೇಟಿವ್ ವರ್ಡ್ ಆಫ್ ಸೈನ್ಸ್ ಅಂತ ಫಸ್ಟ್ ಲೆಸನ್ ಕೊಟ್ಟಿದ್ದಾರೆ. ಅಂದರೆ ವಿಜ್ಞಾನದ ಸಂಶೋಧಕ ಜಗತ್ತನ್ನು, ಅಂದರೆ ವಿಜ್ಞಾನದಲ್ಲಿ ಏನೇನು ಸಂಶೋಧನೆ ಮಾಡೋದಿದೆ ಅದ್ರ ಬಗ್ಗೆ ನಾವು ಅನ್ವೇಷಣೆ ಮಾಡೋದು ಅಂಥೇಳಿ ಈ ಫಸ್ಟ್ ಲೆಸನ್ನ ಇರೋದು. ವಿಜ್ಞಾನದ ಸಂಶೋಧಕ ಜಗತ್ತನ್ನು ಅನ್ವೇಷಿಸುವುದು ಅಂಥೇಳಿ. ಸಿ, ಪ್ರೋಬ್ ಆ್ಯಂಡ್ ಪಾಂಡರ್. ಪ್ರೋಬ್ ಆ್ಯಂಡ್ ಪಾಂಡರ್ ಅಂದರೆ ಶೋಧಿಸು, ಪ್ರೋಬ್ ಅಂದರೆ ಪರ್ಯಾಲೋಚಿಸು ಅಂತೇಳಿ, ಪಾಂಡರ್ ಅಂದರೆ ನೀನು ಏನೇ ಮಾಡಬೇಕಾದ್ರೆ ಅದನ್ನು ಪ್ರೋಬ್ ಅಂದರೆ ಒಂದು ಸಲ ಶೋಧಿಸಿ ನೋಡು, ಪರೀಕ್ಷೆ ಮಾಡಿ ನೋಡು, ಆ್ಯಂಡ್ ಅದನ್ನು ಪರ್ಯಾಲೋಚಿಸು ಅಂತೇಳಿ. ಸಿ, ಡಿಯರ್ ಯಂಗ್ ಸ್ಟೂಡೆಂಟ್ಸ್, ನೀವೆಲ್ಲರೂ ಪ್ರತಿಯೊಬ್ಬ ಅಂದರೆ ವಿಜ್ಞಾನ ಓದ್ತಕ್ಕಂಥ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗಳು, ವಿದ್ಯಾರ್ಥಿಗಳು ಸಹ ನೀವೆಲ್ಲ ಯಂಗ್ ಸೈಂಟಿಸ್ಟ್ಗಳ ಥರನೇ. ಅಂದರೆ ನಿಮ್ಮ ತಲೆಯಲ್ಲೇ ಹೊಸ ಹೊಸ ಚಿಂತನೆಗಳು, ಆಲೋಚನೆಗಳು ಯಾಕೆ ಹೇಗೆ ಈ ರೀತಿ ಹುಟ್ಟುವಂಥದ್ದು. ಆ ರೀತಿ ಯಾರಲ್ಲಿ ಹುಟ್ಟುತ್ತೋ ಅವರೆಲ್ಲರೂ ಹೊಸ ವಿಜ್ಞಾನಿಗಳಂತೆ, ಯುವ ವಿಜ್ಞಾನಿಗಳೇ. ಅಂದರೆ ನೀವೆಲ್ಲರೂ ಯಂಗ್ ಸೈಂಟಿಸ್ಟ್ಗಳ ಥರನೇ. ಅಂದರೆ ನಿಮ್ಮಲ್ಲೂ ಯಾರು ಬೇಕಾದರೂ ಸೈಂಟಿಸ್ಟ್ ಇರ್ಬೋದು ನಿಮ್ಮೊಳಗೆ ಅಲ್ವಾ. ಮುಂದೆ ನೀವು ಒಬ್ಬ ಸೈಂಟಿಸ್ಟ್, ದೊಡ್ಡ ವಿಜ್ಞಾನಿನೇ ಆಗ್ಬೋದು. ಹಾಗಾಗಿ ಡಿಯರ್ ಯಂಗ್ ಸೈಂಟಿಸ್ಟ್, ವೆಲ್ಕಮ್ ಬ್ಯಾಕ್. ಆನ್ ದ ಫಸ್ಟ್ ಪೇಜ್ ಆಫ್ ಈಚ್ ಚಾಪ್ಟರ್ ಯು ವಿಲ್ ಫೈಂಡ್ ಎ ಸೆಟ್ ಆಫ್ ಕ್ವಶನ್ಸ್. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು, ವೆಲ್ಕಮ್ನ ಮಾಡ್ತಿದ್ದಾರೆ. ಈ ಒಂದು ಚಾಪ್ಟರ್ನ ಅಂದರೆ ಪ್ರತಿ ಚಾಪ್ಟರ್ನಲ್ಲಿ ಇರ್ತಕ್ಕಂಥ ಕೆಲವೊಂದು ಕ್ವಶನ್ಸ್ಗಳು, ಕೆಲವೊಂದು ಕ್ವಶನ್ಸ್ಗಳು ಕೊಟ್ಟಿದ್ದಾರೆ, ಅವುಗಳು ಇದ್ದಾವೆ. ದೀಸ್ ಆರ್ not meant for any exam. There are unique investigations to spark your curiosity to explore the world of science. ಪ್ರತಿ ಚಾಪ್ಟರಲ್ಲೂ ಕೊಟ್ಟಿರ್ತಕ್ಕಂಥ ಈ ಕೆಲವೊಂದು ಕ್ವಶನ್ಸ್ಗಳು ಇದು ಯಾವುದು ಸಹ ನಿಮ್ಮ ಎಕ್ಸಾಮ್ಸಲ್ಲಿ ಕೇಳಲ್ಲ. ಆದರೆ ವಿಜ್ಞಾನದ ಬಗ್ಗೆ ನಿಮಗೆ ಕುತೂಹಲವನ್ನು ಕ್ಯೂರಿಯಾಸಿಟಿನ ಉಂಟು ಮಾಡೋದಕ್ಕೆ ಈ ಒಂದು ಕೆಲವೊಂದು ಕ್ವಶನ್ಸ್ಗಳನ್ನು ಪ್ರತಿ ಒಂದು ಚಾಪ್ಟರ್ನ ಫಸ್ಟು ಕೊಟ್ಟಿದ್ದಾರೆ. ಅದರಲ್ಲಿ ನೋಡಿ, why is one side of a puri thinner than the other? ನಿಮ್ಮ ಮನೇಲಿ ಎಲ್ಲರೂ ಚಪಾತಿ ಪೂರಿ ಮಾಡ್ತಾರಲ್ವಾ, ಅಲ್ಲಿ ಒಂದು ಭಾಗದಲ್ಲಿ ಒಂದು ಕಡೆ ತೆಳು ಇರುತ್ತೆ, ಇನ್ನೊಂದು ಕಡೆ ದಪ್ಪ ಇರುತ್ತೆ. ಯಾಕೆ ಅಂತ ಕ್ವಶನ್ ಕೇಳ್ತಿದ್ದಾರೆ. ಅಂದರೆ ಎವ್ರಿ ಡೇ ಆಫ್ ಇನ್ ಅವರ್ ಲೈಫ್ ಈಸ್ ಬೇಸ್ಡ್ ಆನ್ ದ ಸೈನ್ಸ್. ನಾವು ಪ್ರತಿನಿತ್ಯ ಬೆಳಗ್ಗೆ ಎದ್ದಾಗಲಿಂದ ಹಿಡಿದು ಮಲ್ಕೊಳ್ಳೋವರೆಗೂ ವಿಜ್ಞಾನ ಅನ್ನೋದಿರುತ್ತೆ. ಅಲ್ಲಿ ನೀವು ಗಮನಿಸ್ತಾ ಬಂದರೆ ಯಾಕೆ ಏನು ಅಂತ ಕೇಳ್ತಾ ಬಂದರೆ ನೀವೇ ದೊಡ್ಡ ವಿಜ್ಞಾನಿನೇ. ಅಲ್ಲಿ ಅದಕ್ಕೆ ಕೇಳ್ತಿದ್ದಾರೆ, ನಿಮ್ಮ ಮನೇಲಿ ಮಾಡ್ತಕ್ಕಂಥ ಪೂರಿ ಒಂದು ಭಾಗ ಒಂದು ಸೈಡು ತೆಳು ಇರುತ್ತೆ, ಇನ್ನೊಂದು ಸೈಡು ದಪ್ಪ ಇರುತ್ತೆ. ಯಾಕೆ? ಆರ್ ದೇ ಮೋರ್ ಗ್ರೈನ್ಸ್ ಆಫ್ ಸ್ಯಾಂಡ್ ಆನ್ ಆಲ್ ದ ಬೀಚಸ್ ಆ್ಯಂಡ್ ಡೆಸರ್ಟ್ ಆಫ್ ದ ವರ್ಲ್ಡ್ ಆರ್ ಮೋರ್ ಸ್ಟಾರ್ಸ್ ಇನ್ ಅವರ್ ಗ್ಯಾಲಕ್ಸಿ? ಇನ್ನೊಂದು ಕ್ವೆಶನ್ ಅಂದರೆ ನಮ್ಮ ಆಕಾಶದಲ್ಲಿ ಗ್ಯಾಲಕ್ಸಿಯಲ್ಲಿ ನಮ್ಮ ಆಕಾಶದಲ್ಲಿರ್ತಕ್ಕಂಥ ನಕ್ಷತ್ರಗಳು ಜಾಸ್ತಿನೋ ಅಥವಾ ಬೀಚ್ ಸಮುದ್ರದ ತಟದಲ್ಲಿರ್ತಕ್ಕಂಥ ಮರಳುಗಳು, ಸ್ಯಾಂಡ್ ಆಫ್ ಆಲ್ ಬೀಚಸ್, ಎಲ್ಲ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಸಮುದ್ರಗಳಲ್ಲಿರ್ತಕ್ಕಂತಹ ಮರಳಿದೆಯಲ್ಲ, ಸ್ಯಾಂಡ್, ಗ್ರೈನ್ಸ್ ಆಫ್ ಸ್ಯಾಂಡ್, ಅವುಗಳು ಜಾಸ್ತಿ ಇದೆಯೋ ಅಥವಾ ನಕ್ಷತ್ರಗಳ ಸಂಖ್ಯೆ ಜಾಸ್ತಿ ಇದೆಯೋ ಅಂತ ಕುತೂಹಲದ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಇದೆಲ್ಲ ಇವತ್ತಾರು ನೀವು ಯೋಚನೆ ಮಾಡಿದ್ದೀರಾ? ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳಿರ್ಬೋದು ಅಥವಾ ಮರಳು ಎಷ್ಟಿದೆ, ಅದಕ್ಕಿಂತ ಅದು ಜಾಸ್ತಿ ಇದೆಯಾ, ಇದು ಜಾಸ್ತಿ ಇದೆಯಾ ಅಂತೇಳಿ ಯೋಚನೆ ಮಾಡಿದ್ದೀರಾ? ಮಾಡಬೇಕು. ಈ ಥರ ಕೆಲವೊಂದು ಪ್ರಕೃತಿಯಲ್ಲಿ ಕುತೂಹಲಗಳನ್ನು ಉಂಟು ಮಾಡಿಕೊಳ್ಬೇಕು. ಹಾಗೆ ಅದ್ಭುತಗಳು, ಆವಿಷ್ಕಾರಗಳು ನಡೆಯುವಂಥದ್ದು. ರೈಟ್ ಫ್ರಮ್ ಗ್ರೇಡ್ 6 ವಿ ಹ್ಯಾವ್ ಅಬ್ಸರ್ವ್ಡ್ an incredible diversity of plants and animals around us.
6th ಸ್ಟ್ಯಾಂಡರ್ಡಲ್ಲಿ ನಾವು ಓದಿದ್ದೀವಿ. ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಅನೇಕ ಸಸ್ಯ ಮತ್ತು ಪ್ರಾಣಿಗಳು ಬೇರೆ ಬೇರೆ ವಿಧ, ನಾವು ನೋಡಿಲ್ಲದ ಎಷ್ಟೋ ಸಸ್ಯ ಮತ್ತು ಪ್ರಾಣಿಗಳನ್ನು ನೋಡಿದ್ದೀವಿ. ಫ್ರಮ್ ದ ಡಿಫ್ರೆಂಟ್ ಶೇಪ್ಸ್ ಆಫ್ ಲೀವ್ಸ್ ಟು ದ ಮೆನಿ ಕೈಂಡ್ಸ್ ಆಫ್ ಇನ್ಸೆಕ್ಟ್ಸ್, ವೈ ಆಸ್ ನೇಚರ್ ಕ್ರಿಯೇಟೆಡ್ ಸಚ್ ಎ ವ್ಯಾಸ್ಟ್ ವೆರೈಟಿ. ಆ ಗಿಡಗಳಲ್ಲಿರ್ತಕ್ಕಂತಹ ಪ್ರತಿಯೊಂದು ಎಲೆಗಳು ಭಿನ್ನವಾದ ಆಕಾರವನ್ನು ಹೊಂದಿರ್ತವೆ. ಒಂದು ಮರದಲ್ಲಿರ್ತಕ್ಕಂಥ ಎಲೆ ಥರನೇ ಇನ್ನೊಂದು ಗಿಡದಲ್ಲಿ, ಇನ್ನೊಂದು ಮರದಲ್ಲಿ ಇರಲ್ಲ. ಎಲ್ಲ ಮರಗಳು, ಗಿಡಗಳ ಎಲೆಗಳು ಬೇರೆ ಬೇರೆಯಾಗಿರುತ್ತೆ. ಅವುಗಳ ಲೀವ್ಸ್ ಅಲ್ವಾ ಎಲೆಗಳು. ಹಾಗೆ ಇನ್ಸೆಕ್ಟ್ಸ್ಗಳು, ಆ ಗಿಡ ಅನೇಕ ರೀತಿಯ ವೆರೈಟೀಸ್ ಆಫ್ ಕೀಟಗಳನ್ನು ನೋಡಿದ್ದೀವಿ. ಯಾಕೆ ಈ ಪ್ರಕೃತಿ ಇಷ್ಟೊಂದು ವೈವಿಧ್ಯಮಯವಾದಂತಹ ಒಂದು ಪ್ರಕೃತಿಯನ್ನು ಈ ಪರಿಸರ ಹೊಂದಿದೆ ಅಂತೇಳಿ ನಿಮ್ಗೆ ಯಾವತ್ತಾರೋ ಅನಿಸಿದ್ಯಾ? ಬಣ್ಣ ಬಣ್ಣದ ಚಿಟ್ಟೆಗಳನ್ನ ನೋಡಿರ್ತೀವಿ, ಬೇರೆ ಬೇರೆ ಬಣ್ಣ ಬಣ್ಣದ ಹೂಗಳನ್ನ ನೋಡಿರ್ತೀವಿ, ಅದ್ರ ಮೇಲೆ ಕೂತ್ಕೊಳ್ತಕ್ಕಂಥ ಬೇರೆ ಬೇರೆ ಕೀಟಗಳನ್ನ ನೋಡಿರ್ತೀವಿ. ಎಷ್ಟೋ ಥರದ ಮರಗಳು, ಗಿಡಗಳು, ಪ್ರಾಣಿ, ಪಕ್ಷಿಗಳಿದೆ. ಎಷ್ಟೊಂದು ವೆರೈಟಿ ಇದೆ ಪ್ರಕೃತಿಯಲ್ಲಿ. ಯಾಕೆ ಇಷ್ಟೊಂದು ವೈವಿಧ್ಯಮಯವಾಗಿ ಯೋಚನೆ ಮಾಡಿದ್ದೀರಾ? ಈಸ್ ದೇರ್ ಸಚ್ ಎ ಕ್ವೆಶನ್ ದಟ್ ಮೇಕ್ಸ್ ಯು ಕ್ಯೂರಿಯಸ್ ಅಬೌಟ್ ದ ವರ್ಲ್ಡ್? ರೈಟ್ ಇಟ್ ಹಿಯರ್. ಈ ರೀತಿ ನಿಮ್ಮ ಪ್ರಕೃತಿ ಅಥವಾ ಈ ಪರಿಸರ ಅಥವಾ ಈ ಪ್ರಪಂಚದಲ್ಲಿರ್ತಕ್ಕಂಥ ಅನೇಕ ಕುತೂಹಲಗಳ ಏನಾದರೂ ನಿಮ್ಮಲ್ಲಿದ್ದರೆ, ಕುತೂಹಲಕರ ಕ್ವೆಶನ್ಸ್ಗಳು, ಪ್ರಶ್ನೆಗಳೇನಾದರೂ ಇದ್ದರೆ ಇಲ್ಲಿ ಒಂದು ಬರೀರಿ. ನೀವೇನು ಯೋಚನೆ ಮಾಡ್ತೀರಾ, ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ, ಆ ಒಂದು ಕ್ವೆಶನ್ನಲ್ಲಿ ಎಲ್ಲರೂ ಬರೀತೀರಾ. ಅಂದರೆ ಈ ವರ್ಲ್ಡಲ್ಲಿ, ಈ ಸುಂದರ ಈ ಭೂಮಿ, ಈ ಪ್ರಪಂಚದಲ್ಲಿ ಇರ್ತಕ್ಕಂತಹ ಈ ಒಂದು ಪ್ರಕೃತಿಯಲ್ಲಿ ನಿಮಗೇನು ಅನಿಸುತ್ತೆ, ಯಾಕದು ಹೀಗೆ ಅಂತೇಳಿ ಯಾವುದಾದ್ರು ಒಂದು ಕ್ವೆಶನ್ ನಿಮಗೂ ಈ ರೀತಿ ಕ್ಯೂರಿಯಾಸಿಟಿ ಇದ್ದರೆ ಅದರಲ್ಲಿ ಬರೀಬೋದು. ಪ್ರತಿಯೊಬ್ಬರು ನಿಮ್ಮ ಕ್ವೆಶನ್ಸ್ಗಳನ್ನ ಬರಿಬೇಕು. ಓಕೆನಾ? ಐ ಹೋಪ್ ಬರೀತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಿ ನೆಕ್ಸ್ಟ್, ಲೆಟ್ಸ್ ವಿ ಸ್ಟಾರ್ಟ್ ನಾವು. ನಿಮಗೆ ಯಾವ್ದಾರ ಬಗ್ಗೆ ಆದರೂ ಯಾವ್ದಾದ್ರು ಒಂದು ಪ್ರಕೃತಿಯ ವಿಚಾರದ ಬಗ್ಗೆ ಏನಾದರೂ ನಿಮ್ಗೆ ಆ ರೀತಿ ಯಾವತ್ತಾರ ಕುತೂಹಲ, ಕ್ಯೂರಿಯಾಸಿಟಿ ಬಂದಿದೆಯಾ ಕ್ವಶನ್ನ ಅಲ್ಲ. ಅವರ್ ಜರ್ನಿ ವಿತ್ ಕ್ಯೂರಿಯಾಸಿಟಿ ಇನ್ ಟು ದ ವರ್ಲ್ಡ್ ಆಫ್ ಸೈನ್ಸ್ ಕಂಟಿನ್ಯೂಸ್ ಇನ್ ಗ್ರೇಡ್ 8. ಹಾಗಾದರೆ ಈಗ ನಮ್ಮ ಪಯಣ ಕ್ಯೂರಿಯಾಸಿಟಿ ಅಂದರೆ ಕುತೂಹಲ ಎಂಬ ಈ ನಮ್ಮ ಪಯಣವು ಈ ವರ್ಲ್ಡ್ ಆಫ್ ಸೈನ್ಸ್ ಕಂಟಿನ್ಯೂಸ್ ಇನ್ ಗ್ರೇಡ್, ನಮ್ಮ ಈ ಒಂದು ವಿಜ್ಞಾನ ಪ್ರಪಂಚದ 8ನೇ ತರಗತಿಯಿಂದ ಪ್ರಾರಂಭಿಸೋಣ. ವಿ ಹೋಪ್ ಯು ಬ್ರಿಂಗ್ ಅಲಾಂಗ್ ದ ಸ್ಪಿರಿಟ್ ಆಫ್ ಅಡ್ವೆಂಚರ್ ಆ್ಯಂಡ್ ಎಕ್ಸ್ಪ್ಲೋರೇಷನ್ ದಟ್ ಆಸ್ ಗೈಡೆಡ್ ಅಸ್ ಟು ಫಾರ್. ಏನು? ಅನೇಕ ಅಡ್ವೆಂಚರ್ಸ್ಗಳು, ಕೆಲವೊಂದು ಸಾಹಸಗಳು, ಎಕ್ಸ್ಪ್ಲನೇಷನ್, ಕೆಲವೊಂದು ಸಂಶೋಧನೆಗಳನ್ನು ಈ ಒಂದು 8ನೇ ತರಗತಿಯ ಸೈನ್ಸ್ನ ಓದೋದ್ರ ಮೂಲಕ ನೀವೆಲ್ಲರೂ ಆ ಒಂದು ಸ್ಪಿರಿಟನ್ನು, ಆ ಒಂದು ಉತ್ಸಾಹವನ್ನು ಪಡ್ಕೊಳ್ತೀರಾ ಅಂಥೇಳಿ ಅಂದ್ಕೊಂಡಿದ್ದೀವಿ. ಇದು ಕೊಡುತ್ತೆ 8ನೇ ತರಗತಿ ವಿಜ್ಞಾನ. ಇನ್ ಗ್ರೇಡ್ 6 ವಿ ಡಿಸ್ಕವರ್ಡ್ ಹೌ ಸೈನ್ಸ್ ಬಿಗಿನ್ಸ್ ವಿತ್ ವಂಡರ್, with example with the simple why and how. 6th ಸ್ಟ್ಯಾಂಡರ್ಡಲ್ಲಿ ನೀವೆಲ್ಲರೂ ಓದಿದ್ದೀರಾ. ಅಂದರೆ ಕ್ಯೂರಿಯಾಸಿಟಿ, ಸೈನ್ಸ್ ಅದರಲ್ಲಿ ಪ್ರಾರಂಭ ಆಗೋದೇನೋ ವಂಡರಿಂದ, ಅದ್ಭುತಗಳಿಂದ. ಅದರಲ್ಲೂ ಒಂದು ಸಿಂಪಲ್ ಆಗಿ ವೈ, ಯಾಕೆ, ಆ್ಯಂಡ್ ಹೌ, ಹೇಗೆ, ಯಾಕೆ ಹೇಗೆ ಎಂಬುದರಿಂದ ಪ್ರಾರಂಭ ಆಗುತ್ತೆ. ಕ್ವೆಶನ್ಸ್ ಅಬೌಟ್ ದ ವರ್ಲ್ಡ್ ಅರೌಂಡ್ಸ್ ಅಸ್, ಅಂದರೆ ಪ್ರಶ್ನೆಗಳು ನಮ್ಮ ಪ್ರಪಂಚದ ಸುತ್ತಮುತ್ತಲೂ, ನಮ್ಮ ಸುತ್ತಮುತ್ತ ಪ್ರಪಂಚದಲ್ಲಿ ಕ್ವೆಶನ್ಸು ಇದ್ರ ಬಗ್ಗೆ ಇದ್ದೇ ಇರಬೇಕು. ಇದನ್ನು 6th ಸ್ಟ್ಯಾಂಡರ್ಡಲ್ಲಿ ಓದಿದ್ವಿ, ವೈ, ಯಾಕೆ, ಹೇಗೆ ಅಂತೇಳಿ. ಅದೇ ರೀತಿ ಇನ್ ಗ್ರೇಡ್ 7 ವಿ ಲರ್ನ್ ದಟ್ ಸೈನ್ಸ್ ಈಸ್ ಆಲ್ವೇಸ್ ಎವಾಲ್ವಿಂಗ್, ದಟ್ ಈಚ್ ಆನ್ಸರ್ ಓಪನ್ಸ್ ನ್ಯೂ ಕ್ವೆಶನ್ಸ್ ಆ್ಯಂಡ್ ಹೌ ಅವರ್ ಐಡಿಯಾಸ್ ಕ್ಯಾನ್ ಸ್ಲೋಲಿ ಚೇಂಜ್ ಆಸ್ ವಿ ಎಕ್ಸ್ಪ್ಲೋರ್ ಡೀಪರ್. ಅದೇ ರೀತಿ 7th ಸ್ಟ್ಯಾಂಡರ್ಡಲ್ಲಿ ಏನು ಓದಿದ್ದೀವಿ ನಾವು, ಯಾವುದೇ ಒಂದು ಪ್ರಶ್ನೆಗಳಿಗೆ, ಕ್ವೆಶನ್ಸ್ಗೆ ಆನ್ಸರ್ ಸಿಕ್ಕಿದಾಗಲೂ ಅದಕ್ಕೆ ಮತ್ತೆ ಇನ್ನೊಂದು ಕ್ವೆಶನ್ ಉಟ್ಕೊಳ್ಳುತ್ತೆ. ಅದರಿಂದ ಹೊಸ ಹೊಸ ಐಡಿಯಾಗಳು ಮತ್ತು ನಿಧಾನವಾಗಿ ಅವುಗಳನ್ನು ಪರಿಶೋಧಿಸುವ ಅವುಗಳನ್ನು ಮತ್ತೆ ಮತ್ತೆ ಅದರ ಆಳಕ್ಕೆ, ಆ ಒಂದು ವಿಜ್ಞಾನದ ಒಂದು ಆಳಕ್ಕೆ ಹೇಗೆ ನಿಧಾನಕ್ಕೆ ಹೋಗ್ಬೋದು ಅನ್ನೋದನ್ನು ಕಲ್ತಿದ್ದೀವಿ. ನಾವು ಇನ್ ಗ್ರೇಡ್ 8 ವಿ ಟೇಕ್ ದ ನೆಕ್ಸ್ಟ್ ಸ್ಟೆಪ್ ಎಂಟರಿಂಗ್ ದ ಇನ್ವೆಸ್ಟಿಗೇಟಿವ್ ವರ್ಲ್ಡ್ ಆಫ್ ಸೈನ್ಸ್. ಹಾಗಾದರೆ ನಾವು ಈ 8th ಸ್ಟ್ಯಾಂಡರ್ಡಲ್ಲಿ ಏನು ಮಾಡೋಣ, ಡೈರೆಕ್ಟಾಗಿ ನೇರವಾಗಿ ನಾವು ಇನ್ವೆಸ್ಟಿಗೇಟಿವ್ ವರ್ಲ್ಡ್ ಆಫ್ ಸೈನ್ಸ್ಗೆ ಪ್ರವೇಶ ಮಾಡೋಣ. ಅಂದರೆ ಈ ವಿಜ್ಞಾನ ಪ್ರಪಂಚನ ಹೇಗೆ ಅನ್ವೇಷಿಸುವುದು, ಹೇಗೆ ಇನ್ವೆಸ್ಟಿಗೇಷನ್ ಮಾಡೋದು, ಹೇಗೆ ನಾವು ಅದನ್ನು
ಅನ್ವೇಷಣೆ ಮಾಡೋದು, ಕಂಡುಹಿಡಿಯೋದು ಅಂತೇಳಿ ಡೈರೆಕ್ಟಾಗಿ ನಾವು 8th ಸ್ಟ್ಯಾಂಡರ್ಡಲ್ಲಿ ತಿಳ್ಕೊಳ್ಳೋಣ. ವೇರ್ ವಂಡರ್ ಆ್ಯಂಡ್ ಎವಲ್ಯೂಷನ್ ಕಮ್ ಟುಗೆದರ್ ಟು ಫಾರ್ಮ್ ದ ಆರ್ಟ್ ಆಫ್ ಹೌ ಸೈನ್ಸ್ ವರ್ಕ್ಸ್. ಎಲ್ಲಿ ವಿಕಾಸ, ಎವಲ್ಯೂಷನ್ ಅಂದರೆ ವಿಕಾಸ, ಆ್ಯಂಡ್ ವಂಡರ್ ಅದ್ಭುತಗಳು ಒಟ್ಟಿಗೆ ಸೇರುತ್ತೋ ಅಲ್ಲಿ ಏನಿರುತ್ತೆ, ವಿಕಾಸ ಮತ್ತು ಅದ್ಭುತಗಳು ಒಟ್ಟಿಗೆ ಸೇರಿದಾಗ ದಟ್ ಈಸ್ ಏನೋ ಫ್ರಮ್ ದ ಆರ್ಟ್ ಆಫ್ ಹೌ ಸೈನ್ಸ್ ವರ್ಕ್ಸ್, ಅದು ವಿಜ್ಞಾನದ ಹೃದಯದ ಕೆಲಸವಾಗಿರುತ್ತೆ. ಅರ್ಥ ಆಯ್ತಾ? ಆರ್ಟ್ ಆಫ್ ಹೌ ಸೈನ್ಸ್ ವರ್ಕ್ಸ್, ಹೇಗೆ ವಿಜ್ಞಾನದ ಹೃದಯ ಉಂಟಾಗುತ್ತೆ ಅನ್ನೋದು ನಮಗೆ ತಿಳಿಯುತ್ತೆ. ವಿ ಡೋಂಟ್ ವಾಂಟ್ ಯು ಟು ಜಸ್ಟ್ ಲರ್ನ್ ನ್ಯೂ ಫ್ಯಾಕ್ಟ್ಸ್. ನಮಗೆ ನೀವು ಹೊಸ ಹೊಸ ವಿಷಯಗಳನ್ನ ಕಲಿಯೋದು ಮುಖ್ಯ ಅಲ್ಲ, ಅದು ಬೇಕಾಗಿಲ್ಲ. ವಿ ವಾಂಟ್ ಯು ಟು ಲರ್ನ್ ಹೌ ಟು ಫೈಂಡ್ ನ್ಯೂ ಫ್ಯಾಕ್ಟ್ಸ್. ಆಲ್ರೆಡಿ ಇರೋದನ್ನು ಹೊಸದನ್ನು ಕಲ್ತ್ಕೊಳ್ಳೋದೆಲ್ಲ ನಮಗೆ ಬೇಕಾದ್ರೆ, ನೀವು ಹೊಸದನ್ನು ಕಂಡುಹಿಡಿಯುವಂಥದ್ದು ನ್ಯೂ ಫ್ಯಾಕ್ಟ್ಸ್ನ. ಅಂದರೆ ಲರ್ನ್ ಹೌ ಟು ಫೈಂಡ್ ನ್ಯೂ ಫ್ಯಾಕ್ಟ್ಸ್. ನೀವು ಏನನ್ನು ಕಲಿಬೇಕು, ಹೇಗೆ ಹೊಸದನ್ನು ಕಂಡುಹಿಡಿಬೇಕು, ಹೇಗೆ ಹೊಸ ವಿಚಾರವನ್ನು ಕಂಡುಹಿಡಿಯೋದು, ಹೊಸದನ್ನು, ಹೊಸ ಸತ್ಯಗಳನ್ನು, ಹೊಸ ತಥ್ಯಗಳನ್ನು, ಹೊಸ ಈಗ ಆಲ್ರೆಡಿ ಇರೋ ಸತ್ಯಗಳನ್ನ ಕಲಿಯೋದಲ್ಲ, ಯಾವ ಹೊಸ ಸತ್ಯಗಳು ಬೇರೆದಿದೆ ಅವುಗಳನ್ನು ಹೇಗೆ ಕಂಡುಹಿಡಿತೀರಾ ಅನ್ನೋದು ನಮಗೆ ಬೇಕು. ಇನ್ವೆಸ್ಟಿಗೇಷನ್ ಇನ್ ಸೈನ್ಸ್ ಮೀನ್ಸ್ ಮೋರ್ ದ್ಯಾನ್ ಜಸ್ಟ್ ಲುಕಿಂಗ್ ಅಟ್ ಸಮಥಿಂಗ್ ಆ್ಯಂಡ್ ಆಸ್ಕಿಂಗ್ ಓನ್ಲಿ ಸಿಂಪಲ್ ಕ್ವೆಶನ್. ನಿಜವಾಗ್ಲೂ ವಿಜ್ಞಾನದ ಅನ್ವೇಷಣೆ ಅಂದರೆ ಏನು ಹೇಳಿ? ಇನ್ವೆಸ್ಟಿಗೇಷನ್ ಇನ್ ಸೈನ್ಸ್ ಮೀನ್ಸ್ ಮೋರ್ ದ್ಯಾನ್, ಯಾವುದಕ್ಕಿಂತ ಜಸ್ಟ್ ಲುಕಿಂಗ್ ಅಟ್ ಸಮಥಿಂಗ್ ಆ್ಯಂಡ್ ಆಸ್ಕಿಂಗ್ ಓನ್ಲಿ ಸಿಂಪಲ್ ಕ್ವೆಶನ್. ಕೇವಲ ಅಬ್ಸರ್ವೇಷನ್, ಅದನ್ನು ನೋಡೋದಕ್ಕಿಂತ ಹೆಚ್ಚಾಗೇನೋ ಅವುಗಳ ಬಗ್ಗೆ ಹೆಚ್ಚೆಚ್ಚು ಕೆಲವೊಂದು ಪ್ರಶ್ನೆಗಳನ್ನು ಹಾಕೋದೇ ಮುಖ್ಯವಾಗಿರುತ್ತೆ. ಅಂದರೆ ಸೈನ್ಸ್ ಅಂದರೆ ಇಲ್ಲಿ ಬರೀ ಕೇವಲ ಕಂಡುಹಿಡಿದಿರೋದನ್ನು ನೋಡೋದಕ್ಕಿಂತ ಅದ್ರ ಬಗ್ಗೆ ಕ್ವಶನ್ ಮಾಡೋದು, ಸಿಂಪಲ್ ಕ್ವೆಶನ್ಸ್ನ ಪ್ರಶ್ನಿಸುವುದೇ ವಿಜ್ಞಾನದ ನಿಜವಾದ ಲರ್ನಿಂಗು. ನಾವು ಯು ಕ್ಯಾನ್ ಆಸ್ಕ್ ಮೋರ್ ಫೋಕಸ್ಡ್ ಕ್ವೆಶನ್ಸ್ ಆ್ಯಂಡ್ ಡಿಸೈನ್ ವೇಸ್ ಟು perhaps do simple experiments to answer those questions and then use your observations to improve your understanding. ಈಗಾದರೆ ನಾವು ಹೆಚ್ಚು ಫೋಕಸ್ ಮಾಡಬೇಕಾದ್ರೆ ನಮ್ಮ ಎಲ್ಲ ಜ್ಞಾನವು ಯಾವುದ್ರ ಬಗ್ಗೆ ಇರಬೇಕು, ಹೆಚ್ಚು ಪ್ರಶ್ನೆಗಳನ್ನು ಹಾಕೋದು, ಆ ಪ್ರಶ್ನೆಗಳಿಗೆ ಸರಿಯಾದ ಸಿಂಪಲ್ ಎಕ್ಸ್ಪೆರಿಮೆಂಟ್ನ, ಸರಳವಾದ ಅನ್ವೇಷಣೆಗಳು, ಪ್ರಯೋಗಗಳನ್ನ ಮಾಡೋದ್ರ ಮೂಲಕ ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕಂಡುಹಿಡ್ಕೊಂಡು ಅದನ್ನು ಸರಿಯಾದ ವೀಕ್ಷಣೆಯೊಂದಿಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಈಗ ನಮಗೆ ಎಲ್ಲರಿಗೂ ಪ್ರಮುಖವಾದ ಬೇಕಾಗಿರ್ತಕ್ಕಂಥದ್ದು. ನಾವೆಲ್ಲರೂ ಏನು ಮಾಡಬೇಕು? ಇಂಪ್ರೂವ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಹೇಗೆ ವಿಜ್ಞಾನವನ್ನು ಅರ್ಥ ಮಾಡ್ಕೊಳ್ಳೋದು, ಅದನ್ನೇ ನಮ್ಮ ವಿಜ್ಞಾನದಲ್ಲಿ ಇರ್ತಕ್ಕಂಥ ಕೆಲವೊಂದು ನಮ್ಮ ಪ್ರಶ್ನೆಗಳಿಗೆ, ನಮ್ಮ ಕುತೂಹಲಗಳಿಗೆ, ನಮಗೆ ತಿಳಿದೇ ಇರ್ತಕ್ಕಂಥ ವಿಷಯಗಳನ್ನ ಹೇಗೆ ಸಿಂಪಲ್ ಆಗಿ ಸರಳವಾಗಿ ಪ್ರಯೋಗಗಳನ್ನ ಮಾಡ್ತಾ ಆ ಪ್ರಶ್ನೆಗಳಿಗೆ, ಆ ಕ್ಯೂರಿಯಾಸಿಟಿಗೆ, ಕುತೂಹಲಗಳಿಗೆ ಉತ್ತರವನ್ನು ಕಂಡುಹಿಡ್ಕೊಂಡು ಅದನ್ನು ಅರ್ಥ ಮಾಡ್ಕೊಳ್ಳೋದ್ರ ಬಗ್ಗೆ ನಾವು ಹೆಜ್ಜೆಯನ್ನು ಇಡಬೇಕಾಗಿದೆ. ನೆಕ್ಸ್ಟ್, ಸ್ಟೆಪ್ ಬೈ ಸ್ಟೆಪ್ ವಿ ವಿಲ್ ಲರ್ನ್ ಹೌ ಟು ಯೂಸ್ ಕ್ವೆಶನ್ಸ್ ಆಸ್ ಸ್ಟಾರ್ಟಿಂಗ್ ಪಾಯಿಂಟ್ಸ್ ಟು ಟ್ರೈ ಟು ಅಬ್ಸರ್ವ್ ಕೇರ್ಫುಲಿ. ಅಂದರೆ ಹಂತವಾಗಿ ವಿ ವಿಲ್ ಲರ್ನ್ ಹೌ ಟು ಯೂಸ್ ಕ್ವೆಶನ್ಸ್ ಆ್ಯಂಡ್ ಸ್ಟಾರ್ಟಿಂಗ್ ಪಾಯಿಂಟ್ ಟು ಟ್ರೈ ಟು ಅಬ್ಸರ್ವ್ ಕೇರ್ಫುಲಿ. ನಾವು ಯಾವುದೇ ಒಂದು ವಿಜ್ಞಾನದ ಪ್ರಯೋಗಗಳನ್ನ, ವಿಜ್ಞಾನದ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕಾದ್ರೆ ಒಂದೊಂದೇ ಹೆಜ್ಜೆಯನ್ನು ಇಡಬೇಕು. ಹೇಗೆ ಫಸ್ಟು ಹೇಗೆ ಕ್ವೆಶನ್ಸ್ಗಳನ್ನ ಕೇಳೋದು, ಅದ್ರ ಬಗ್ಗೆ ಹೇಗೆ ಪ್ರಶ್ನೆಗಳನ್ನು ಹಾಕೋದು, ಹಾಗೆ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡೋದು, ಹೇಗೆ ಯಾವುದೋ ಒಂದು ಪ್ರಯೋಗಗಳನ್ನ ನಡೀತಿದೆ, ಅದು ಏನಾಗ್ತಿದೆ, ಹೇಗಾಗ್ತಿದೆ ಅಂತ ಅದನ್ನು ಮುಖ್ಯವಾಗಿ ಕರೆಕ್ಟಾಗಿ ಅಬ್ಸರ್ವ್ ಮಾಡೋದು. ಆ್ಯಂಡ್ ಎಕ್ಸ್ಪೆರಿಮೆಂಟ್ ಥಾಟ್ಫುಲಿ ಆ್ಯಂಡ್ ಎಕ್ಸ್ಪ್ಲೈನ್ ಕ್ಲಿಯರ್ಲಿ ವಾಟ್ ವಿ ಸಿ. ಹಾಗೆ ನಾವು ಏನನ್ನ ವೀಕ್ಷಣೆ ಮಾಡಿರ್ತೀವಿ, ಏನನ್ನು ಅಬ್ಸರ್ವ್ ಮಾಡಿರ್ತೀವಿ, ಏನನ್ನು ನೋಡಿರ್ತೀವಿ, ಅದನ್ನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡುವಂಥದ್ದನ್ನು ಬರಬೇಕು. ಸರಿಯಾದ ಕ್ರಮದಲ್ಲಿ ಅದನ್ನು ವಿವರಿಸುವಂತಹ ನಾವೇನು ನೋಡಿದ್ದೀವಿ ಅದನ್ನು ಸರಿಯಾಗಿ, ಕರೆಕ್ಟಾಗಿ, ಕ್ಲಿಯರ್ ಆಗಿ, ಸಂಪೂರ್ಣವಾಗಿ ವಿವರಿಸುವಂಥದ್ದನ್ನು ಕಲಿಬೇಕು. ಇನ್ ಡೂಯಿಂಗ್ ಸೊ ಈಚ್ ಆಫ್ ಯು ವುಡಂಟ್ ಜಸ್ಟ್ ಬಿ ಲರ್ನರ್ಸ್ ಬಟ್ ಆಲ್ಸೋ ಇನ್ವೆಸ್ಟಿಗೇಟರ್. ನೀವು ಕೇವಲ ಕಲಿಯುವುದು ಮಾತ್ರವಲ್ಲ, ಇನ್ವೆಸ್ಟಿಗೇಟರ್, ಅನ್ವೇಷಕರು ಆಗಬೇಕಾಗಿದೆ. ಅಂದರೆ ಯಂಗ್ ಸೈಂಟಿಸ್ಟ್ ಅಂದರೆ ನೀವೆಲ್ಲರೂ ಯುವ ವಿಜ್ಞಾನಿಗಳಾಗಬೇಕು. ನೀವೇ ಕಂಡುಹಿಡಿಯುವತ್ತ ಮುಂದುವರಿಬೇಕು. ಅದನ್ನು ಸರಿಯಾಗಿ ವೀಕ್ಷಿಸಿ, ಅದನ್ನು ಕಂಡುಹಿಡಿದು ಅದು ಏನಾಗುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳುವತ್ತ ಹಾದಿಯನ್ನು ಇಡುವಂತಹ ಯುವ ವಿಜ್ಞಾನಿಗಳಾಗಬೇಕು ಅಂತೇಳಿ ಹೇಳ್ತಿದ್ದಾರೆ. ಎಕ್ಸ್ಪ್ಲೋರಿಂಗ್ ರಿಯಲ್ ವರ್ಲ್ಡ್ ಪಜಲ್ಸ್, ದೀಸ್ ಮೇ ರೇಂಜ್ ಫ್ರಮ್ ಎವ್ರಿ ಡೇ ಲೈಫ್ ಲೈಕ್ why does dough rise.
ಡೋರ್ ರೈಸ್ ಅಂದರೆ ನೀವು ಪ್ರತಿದಿನವೂ ಈ ಒಂದು ಅನ್ವೇಷಣೆ, ಈ ಒಂದು ಸತ್ಯ, ಒಂದು ವಿಜ್ಞಾನದ ಒಂದು ಸತ್ಯ ಪ್ರಪಂಚದಲ್ಲಿ ನೀವು ಪ್ರತಿದಿನವೂ ಎವ್ರಿ ಡೇ ಲೈಫಲ್ಲಿ ನಿಮ್ಮ ದಿನನಿತ್ಯದ ಜೀವನದಲ್ಲಿ ನಡೀತಕ್ಕಂತಹ ಕೆಲವೊಂದು ಘಟನೆಗಳನ್ನ ನೀವು ತಿಳ್ಕೊಳ್ಬೇಕಾಗುತ್ತೆ. ಅಂದರೆ ಇಲ್ಲಿ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದೀರಾ. ವೈ ಡಸ್ ಡವ್ ರೈಸ್ ಅಂದರೆ ಕಲಸಿಟ್ಟಿರ್ತಕ್ಕಂಥ ಈ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಯಾಕೆ ಅದು ರೈಸ್ ಆಗಿರುತ್ತೆ, ಯಾಕೆ ಅದು ಉಬ್ಬಿರುತ್ತೆ, ಅಥವಾ ರುಬ್ಬಿಟ್ಟಿರ್ತಕ್ಕಂಥ ಇಡ್ಲಿ ಅಥವಾ ದೋಸೆ ಹಿಟ್ಟು ಉಬ್ಬಿರುತ್ತೆ, ಅರಳಿರುತ್ತೆ ಅಂತಾರಲ್ಲ, ಯಾಕೆ? ಟು ದ ಬಿಗ್ಗರ್ ಮಿಸ್ಟ್ರೀಸ್ ಆಫ್ ಅರ್ತ್ ಆ್ಯಂಡ್ ಬೆಹೈಂಡ್ ಲೈಟ್ ಈಸ್ ದ ವರ್ಲ್ಡ್ ಗೆಟಿಂಗ್ ವಾರ್ಮರ್. ಅದೇ ರೀತಿ ಬಿಗ್ಗರ್ ಮಿಸ್ಟ್ರೀಸ್ ಆಫ್ ದ, ಈ ಭೂಮಿಯಲ್ಲಿರ್ತಕ್ಕಂಥ ಕೆಲವೊಂದು ರಹಸ್ಯಗಳು ಆ್ಯಂಡ್ ಅದರ ಹಿಂದೆ ಇರ್ತಕ್ಕಂತಹ ಭೂಮಿಯಲ್ಲಿ ಇರ್ತಕ್ಕಂತಹ ಈ ಅರ್ತ್, ಈ ಪೃಥ್ವಿಯ ಹಿಂದೆಯ ಕೆಲವೊಂದು ರಹಸ್ಯಗಳನ್ನು ತಿಳ್ಕೊಳ್ಬೇಕಾಗಿದೆ. ಹಾಗೆ ವರ್ಲ್ಡ್ ಗೆಟಿಂಗ್, ಯಾಕೆ ಈ ಭೂಮಿ ಅದೇ ರೀತಿ ತಾಪಕ್ಕೊಳಗಾಗ್ತಿದೆ, ಬರ್ತಾ ಬರ್ತಾ ದಿನೇ ದಿನೇ ಯಾಕೆ ಭೂಮಿ ಬಿಸಿ ಆಗ್ತಿದೆ, ಅದ್ರ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ಅಂದರೆ ಹೇಗೆ ಕ್ವಶನ್ಸ್ಗಳು ಹೇಗೆ ನೀವು ಕ್ವಶನ್ಸ್ಗಳನ್ನ ಕೇಳಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ. ಓಕೆನಾ? ಆಸ್ ಯು ಟರ್ನ್ ಈಚ್ ಪೇಜ್ ಆಫ್ ದಿಸ್ ಬುಕ್, ವಿ ಹೋಪ್ ಯು ನೋಟಿಸ್ ದ ಇಂಟರೆಸ್ಟಿಂಗ್ ಡಿಸೈನ್ ಆಫ್ ಅವರ್ ಪೇಜ್ ನಂಬರ್ಸ್ ಒನ್ಸ್ ಅಗೇನ್. ನೀವು ಈ ಟೆಕ್ಸ್ಟ್ ಬುಕ್ನ ಪ್ರತಿಯೊಂದು ಪೇಜನ್ನ ತಿರುವಿ ಹಾಕಬೇಕಾದ್ರೆ, ಟರ್ನ್ ಮಾಡಬೇಕಾದ್ರೆ ನಮಗೆ ನಂಬಿಕೆ ಇದೆ ಆ ಒಂದು ಅವರ್ ಪೇಜ್ ನಂಬರ್ಸ್ ಒನ್ಸ್ ಅಗೇನ್, ಆ ಪೇಜ್ ನಂಬರ್ನ ನೋಡಬೇಕಾದ್ರೆ ಏನು ಇಂಟ್ರೆಸ್ಟಿಂಗ್ ಡಿಸೈನ್ಸ್ಗಳು, ಅವ್ರು ಮಾಡಿರ್ತಕ್ಕಂಥ ಡಿಸೈನ್ಸ್ಗಳನ್ನ ಗಮನಿಸ್ತೀರಾ ಅಂತ. ಆನ್ ದ ಲೆಫ್ಟ್ ಹ್ಯಾಂಡ್ ಪೇಜ್ ಅಟ್ ದ ಬಾಟಮ್ ಯು ವಿಲ್ ಫೈಂಡ್ ದ ಇಮೇಜ್ ಆಫ್ ಎ ರೂಟ್. ಆ ಟೆಕ್ಸ್ಟ್ ಬುಕ್ನ ಪೇಜ್ ಎಂಡಲ್ಲಿ ಲೆಫ್ಟ್ ಸೈಡಲ್ಲಿ ರೂಟ್ದು ಚಿತ್ರ ಕೊಟ್ಟಿದ್ದಾರೆ. ನಿಮ್ಮ ಟೆಕ್ಸ್ಟ್ ಬುಕ್ನ ಲೆಫ್ಟ್ ಸೈಡಲ್ಲಿ ರೂಟ್, ಒಂದು ಬೇರಿನ ಚಿತ್ರವನ್ನು ಕೊಟ್ಟಿದ್ದಾರೆ, ಪ್ಲಾಂಟ್ ಬೇರಿನ ಚಿತ್ರ. ಅದ್ರ ಟೆಕ್ಸ್ಟ್ ಬುಕ್ನ ಬಾಟಮಲ್ಲಿ ಕೆಳಗಡೆ ಲಾಸ್ಟಲ್ಲಿ ಏನಿದು, ಸಿಂಬಲೈಸಿಂಗ್ ದ ಡೀಪ್ ಸಾಲಿಡ್ ಫೌಂಡೇಶನ್ಸ್ ಆಫ್ ನಾಲೆಡ್ಜ್ ದಟ್ ಕೀಪ್ಸ್ ಅಸ್ ಕನೆಕ್ಟೆಡ್ ಟು ಅವರ್ ಎನ್ವಿರಾನ್ಮೆಂಟ್, ಟ್ರೆಡಿಷನ್ಸ್ ಆ್ಯಂಡ್ ಅವರ್ ಕಲ್ಚರಲ್ ಆ್ಯಂಡ್ ನ್ಯಾಚುರಲ್ ಹೆರಿಟೇಜ್. ಏನನ್ನ ಇದು ಸೂಚಿಸುತ್ತೆ? ಅವರು ಪ್ರತಿಯೊಂದು ಪೇಜ್ ನಂಬರ್ನ ಕೆಳಗಡೆ ಒಂದು ಚಿತ್ರವನ್ನು ಡಿಸೈನ್ ಮಾಡಿದ್ದಾರೆ. ಇದು ಎಲ್ಲರಿಗೂ ಒಂದು ಕುತೂಹಲವನ್ನು, ಒಂದು ಇಂಟ್ರೆಸ್ಟಿಂಗ್ನ ನಿಮಗೆ ಮೂಡಿಸುತ್ತೆ ಅಂತ ಅನ್ಕೋತೀವಿ. ಯಾಕೆ? ಈ ಲೆಫ್ಟ್ ಸೈಡಲ್ಲಿ ಕೊಟ್ಟಿರ್ತಕ್ಕಂಥ ರೂಟ್ ಚಿತ್ರ ಇದು ಏನನ್ನ ಸೂಚಿಸುತ್ತೆ? ಅದರ ಸಿಂಬಲೈಸಿಂಗ್ ಏನಪ್ಪ ಅಂದರೆ ಪರಿಸರ ಸಂಪ್ರದಾಯಗಳ ಹಾಗೂ ಸಾಂಸ್ಕೃತಿಕ ಮತ್ತು ಕಲ್ಚರಲ್, ಸಾಂಸ್ಕೃತಿಕ ಅಂದರೆ ಆ್ಯಂಡ್ ನೈಸರ್ಗಿಕ ನ್ಯಾಚುರಲ್ ಪರಂಪರೆಯೊಂದಿಗೆ ಸಂಪರ್ಕದಲ್ಲಿರುವಂತಹ ಆಳವಾದ ಒಂದು ದೃಢವಾದಂತಹ ತಳಹದಿಯನ್ನು ಹೊಂದಿರತಕ್ಕಂತಹ ಒಂದು ಬೇರು ಅನ್ನೋದನ್ನು ಇದು ಸೂಚಿಸುತ್ತೆ. ಈ ರೂಟ್ ಏನನ್ನ ಡಿಸೈನ್ ಮಾಡಿದೆ? ಬಿಕಾಸ್ ಯು ವಿಲ್ ಫೈಂಡ್ ದ ಇಮೇಜ್ ರೂಟ್ ಸಿಂಬಲೈಸಿಂಗ್ ಡೀಪ್ ಸಾಲಿಡ್ ಫೌಂಡೇಶನ್ ಆಫ್ ನಾಲೆಡ್ಜ್. ನಾಲೆಡ್ಜ್ ಅಂದರೆ ಏನು? ಜ್ಞಾನದ ತಳಹದಿ. ಈ ರೂಟ್ ಏನು? ನಾಲೆಡ್ಜ್, ಜ್ಞಾನದ ತಳಹದಿಯನ್ನು ಹೊಂದಿದೆ ವಿಜ್ಞಾನ ಎಂಬುದು. ದಟ್ ಕೀಪ್ಸ್ ಅಸ್ ಕನೆಕ್ಟೆಡ್ ಟು ಅವರ್, ಇದು ಯಾವುದಕ್ಕೆ ಕನೆಕ್ಟನ್ನು ಹೊಂದಿದೆ? ಕೀಪ್ಸ್ ಅಸ್ ಎನ್ವಿರಾನ್ಮೆಂಟ್ ಅಂದರೆ ಪರಿಸರ, ಟ್ರೆಡಿಷನ್ಸ್ ನಮ್ಮ ಪರಂಪರೆ, ಆ್ಯಂಡ್ ಅವರ್ ಕಲ್ಚರಲ್ ಆ್ಯಂಡ್ ನ್ಯಾಚುರಲ್ ಹೆರಿಟೇಜ್, ನಮ್ಮ ಸಾಂಪ್ರದಾಯಿಕ ಪರಿಸರ ಹಾಗೂ ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ಪರಂಪರೆಯೊಂದಿಗೆ ಸಂಪರ್ಕದಲ್ಲಿದೆ, ಅಂದರೆ ಕನೆಕ್ಟಲ್ಲಿದೆ ಎಂಬ ಆಳವಾದ ಒಂದು ದೃಢವಾದ ಜ್ಞಾನದ ತಳಹದಿಯನ್ನು ಈ ರೂಟು ಪ್ರತಿಬಿಂಬಿಸುತ್ತೆ. ಅದೇ ರೀತಿ ಆನ್ ದ ರೈಟ್ ಹ್ಯಾಂಡ್ ಪೇಜ್ ಇನ್ ದ ಟಾಪ್ ಕಾರ್ನರ್ ಯು ವಿಲ್ ಫೈಂಡ್ ಎ ಕೈಟ್ ಸೋರಿಂಗ್ ಇನ್ ದ ಸ್ಕೈ, ರಿಮೈಂಡಿಂಗ್ ಅಸ್ ದಟ್ ಕ್ಯೂರಿಯಾಸಿಟಿ ಮಸ್ಟ್ ಟೇಕ್ ಫೈಟ್ ಇಫ್ ವಿ ಆರ್ ಟು ಎಕ್ಸ್ಪ್ಲೋರ್ ದ ಅನ್ನೋನ್. ಅದೇ ರೀತಿ ಒಂದು ಗಾಳಿಪಟದ ಚಿತ್ರವನ್ನು ನೋಡಿದ್ರಿ ಸ್ಟಾರ್ಟಿಂಗ್ ರೈಟ್ ಸೈಡಲ್ಲಿ ಅಲ್ವಾ? ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಪೇಜ್ ಲಾಸ್ಟಲ್ಲಿ ಅದರದ್ದು ಥ್ರೆಡನ್ನು ಕೊಟ್ಟಿದ್ದಾರೆ ಅಲ್ವಾ? ಇದು ಏನನ್ನ ಸೂಚಿಸುತ್ತೆ? ರೈಟ್ ಸೈಡಲ್ಲಿ ಇರ್ತಕ್ಕಂಥ ಗಾಳಿಪಟದ ಚಿತ್ರ, ಕೈಟ್ ಸೋರಿಂಗ್ ಇನ್ ದ ಸ್ಕೈ ರಿಮೈಂಡಿಂಗ್ ಅಸ್ ಟು ಕ್ಯೂರಿಯಾಸಿಟಿ ಮಸ್ಟ್ ಟೇಕ್ ಫೈಟ್ ಇಫ್ ವಿ ಆರ್ ಟು ಎಕ್ಸ್ಪ್ಲೋರ್ ದ ಅನ್ನೋ. ಅಂದರೆ ಈ ಕೈಟ್ ಚಿತ್ರ ಅಜ್ಞಾತವಾಗಿರುವುದನ್ನು ಅನ್ವೇಷಿಸೋದಕ್ಕೆ, ಅಂದರೆ ಕ್ಯೂರಿಯಾಸಿಟಿ, ಕುತೂಹಲವನ್ನು ಗರಿಗೆದರಲು. ಗಾಳಿಪಟದಂತೆ ನಮ್ಮ ಕುತೂಹಲ, ನಮ್ಮ ಕ್ಯೂರಿಯಾಸಿಟಿ, ಗಾಳಿಪಟ ಹೇಗೆ ಎತ್ತರವಾಗಿ ಫ್ರೀಡಮ್ ಆಗಿ ಆರಿ ಮೇಲೆ ಹೋಗುತ್ತೋ ಹಾಗೆ ನಮ್ಮ ಕುತೂಹಲ ಅನ್ನೋದು, ಕ್ಯೂರಿಯಾಸಿಟಿ ಮಸ್ಟ್ ಟೇಕ್ ಎ ಫೈಟ್ ವಿ ಆರ್ ಎಕ್ಸ್ಪ್ಲೋರಿಂಗ್ ಅನ್ನೋ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂತಹ ಎಷ್ಟೋ ವಿಷಯಗಳ ಬಗ್ಗೆ ಕುತೂಹಲವನ್ನು ಗರಿಗೆದಿರಿಸಬೇಕು. ಹಾಗೆ ಅಜ್ಞಾತವಾಗಿರೋದನ್ನು ಅನ್ವೇಷಿಸೋದಕ್ಕೆ, ನಮಗೇನು ತಿಳಿದಿರಲ್ವೋ ಅದ್ರ ಬಗ್ಗೆ ಅನ್ವೇಷಣೆ ಮಾಡೋದಕ್ಕೆ ಈ ಒಂದು ಗಾಳಿಪಟ ಒಂದು
ಚಿತ್ರ ಪ್ರತಿನಿಧಿಸುತ್ತೆ, ಆ ಒಂದು ಸಿಂಬಲನ್ನು ಪ್ರತಿನಿಧಿಸುತ್ತೆ. ಟುಗೆದರ್ ದೀಸ್ ಟು ಸಿಂಬಲ್ಸ್, ಈ ಎರಡು ಗಾಳಿಪಟದ ಚಿತ್ರ, ಗಿಡದ ಬೇರು, ಇವೆರಡೂ ಸೇರಿ ದ ರೂಟ್ ಆ್ಯಂಡ್ ದ ಕೈಟ್ ಇನ್ವೈಟ್ ಯು ಟು ಸ್ಟೇ ಗ್ರೌಂಡೆಡ್ ಇನ್ ರಿಯಲ್ ಅಬ್ಸರ್ವೇಷನ್. ಇವೆರಡೂ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಿದೆ. ಹೇಗೆ? ಸ್ಟೇ ಗ್ರೌಂಡೆಡ್ ಇನ್ ರಿಯಲ್ ಅಬ್ಸರ್ವೇಷನ್, ನಿಮ್ಮ ನಿಜವಾದ ವೀಕ್ಷಣೆಯನ್ನು ಮಾಡೋದಕ್ಕೆ ಸ್ವಾಗತಿಸುತ್ತಿದೆ. ಬೈ ಅಲೋಯಿಂಗ್ ಯುವರ್ ಐಡಿಯಾಸ್ ಟು ಸೋ ಟುವರ್ಡ್ಸ್ ಎ ನ್ಯೂ ಹಾರಿಜಾನ್ಸ್. ನಿಮ್ಮಲ್ಲಿ ಏನೇನು ಐಡಿಯಾಸ್ ಇದೆ, ನಿಮ್ಮಲ್ಲಿ ಏನೇನು ಜ್ಞಾನ ಇದೆ, ನಿಮ್ಮ ಕುತೂಹಲಗಳಿದೆ, ಅದೆಲ್ಲವನ್ನು ಈ ಒಂದು ಹಾರಿಜನ್ಗೆ ಬಿಡ್ಬೋದು. ರಿಮೆಂಬರ್, ಇನ್ವೆಸ್ಟಿಗೇಷನ್ ಇನ್ ಸೈನ್ಸ್ ವರ್ಕ್ಸ್ ಬೆಸ್ಟ್ ಓನ್ಲಿ ವ್ಯಾನ್ ವಿ ಬ್ಯಾಲೆನ್ಸ್ ದ ಸಾಲಿಡ್ ಗ್ರೌಂಡ್ ಆಫ್ ಕೇರ್ಫುಲ್ ಅಬ್ಸರ್ವೇಷನ್ ವಿತ್ ದ ಫ್ರೀಡಮ್ ಆಫ್ ಕ್ರಿಯೇಟಿವ್ ಥಿಂಕಿಂಗ್. ನಾವು ಯಾವಾಗ ಒಂದು ಸೈನ್ಸಿನ ವಿಜ್ಞಾನವನ್ನು ಅರ್ಥ ಮಾಡ್ಕೊಳ್ಬೋದು, ಅದನ್ನು ವರ್ಕ್ ಮಾಡ್ಬೋದು ಅದರಲ್ಲಿ ಅಂದರೆ ನಮ್ಮ ಸ್ವತಂತ್ರವಾದ ಆಲೋಚನೆಗಳು, ಸ್ವತಂತ್ರವಾಗಿ ನಾವು ಆಲೋಚಿಸಬೇಕು. ಹಾಗೆ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಸರಿಯಾದ ಒಂದು ದೃಢವಾದ ಒಂದು ಆಲೋಚನೆ ಹಾಗೂ ಸ್ವತಂತ್ರವಾದ ಥಿಂಕಿಂಗ್, ದೃಢವಾದ ವೀಕ್ಷಣೆ ಮತ್ತು ಸರಿಯಾದ ಆಲೋಚನೆಯೊಂದಿಗೆ ನಾವು ವಿಜ್ಞಾನದೊಂದಿಗೆ ಕೆಲಸ ಮಾಡೋದಕ್ಕೆ, ಅನ್ವೇಷಿಸೋದಕ್ಕೆ ನಾವು ಹೆಜ್ಜೆಯನ್ನು ಇಡಬೇಕು. ಆಯಿತಾ? ಇಷ್ಟರಲ್ಲಿ ಇದು ಈ ಲೆಸನ್ನ ಇಂಟ್ರೊಡಕ್ಷನ್ ಆಗಿರುತ್ತೆ. ಇಲ್ಲಿಂದ ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮಾಡ್ತೀನಿ. ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಕಾಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಯಾಕಂದರೆ ನ್ಯೂ ಸಿಲೆಬಸ್ ಆಗಿದೆ, ಹಾಗಾಗಿ ಅವರು ಸಹ ಈಸಿಯಾಗಿ ಕನ್ನಡದಲ್ಲಿ ಇದನ್ನು ಅರ್ಥ ಮಾಡಿಕೊಂಡು ಸೈನ್ಸನ್ನು ಈಸಿಯಾಗಿ ಕಲ್ತ್ಕೊಳ್ಳಿ. ಆ್ಯಂಡ್ ಪ್ರತಿಯೊಂದು ಲೆಸನ್ಸ್ ಆದಮೇಲೆ ನಾನು ಇದಕ್ಕೆ ಸಂಬಂಧಪಟ್ಟಂತಹ LBA ನೋಟ್ಸನ್ನು ಕೊಡ್ತೀನಿ. ಅದನ್ನು ಆರಾಮಾಗಿ ಆ LBA ನೋಟ್ಸನ್ನು ಸ್ಟಡಿ ಮಾಡಿದರೆ ಸಾಕು. ನೀವು 80% ನಿಮಗೆ ಆ LBA ನೋಟ್ಸಲ್ಲೇ 80% ಕ್ವಶನ್ ಆ್ಯಂಡ್ ಆನ್ಸರ್ಸ್ ಎಕ್ಸಾಮ್ಸ್ಗೆ ಕೇಳೋದು. ಸೊ ಆ ನೋಟ್ಸ್ನ ನಾನು ಕೊಡ್ತಕ್ಕಂಥ LBA ನೋಟ್ಸನ್ನು ಓದ್ಕೊಂಡ್ರೆ ಸಾಕು, ಅದರಲ್ಲೇ ನೀವು ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಆ ನೋಟ್ಸು ಸಹ ಎಲ್ಲರಿಗೂ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಆ್ಯಂಡ್ ಆದಷ್ಟು 2-3 ಟೈಮ್ ಆಡಿಯೋನ ಕೇಳಿ, ಕನ್ನಡದಲ್ಲಿ ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡು ಓದಿ ಈಸಿಯಾಗಿ ಸ್ಕೋರ್ ಮಾಡಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ.